ಬರೋಬ್ಬರಿ ನಾಟಕ ಆಡಿತಿ ನೋಡು. ನನ್ನ ಮಕ್ಕಳು ಇಲ್ಲಿ ಇರಾಕ್ ಇಷ್ಟನೇ ಇಲ್ಲ. ನೋಡ್ರಿ ಈಕಿ ಎಷ್ಟು ಸೊಕ್ಕೈತಿ ಹೆಂಗ್ ಮಾತಾಡ್ತಾಳ. ನಮ್ಮ ತಮ್ಮನು ಹಂಗೆ ಮಾತಾಡ್ತಾನ. ಅದು ಯಾವುದನ್ನು ತಲೆಗೆ ಹಚ್ಕೊಳಕ್ ಹೋಗ್ಬೇಡ ಮಗಳ. ನನ್ನ ಮಾತು ಕೇಳು. ಈಗ ನಿಮ್ಮಪ್ಪ ನಿಮ್ಮವನ ಮನಸ್ಸಿನ್ಯಾಗ ನನ್ನ ಮಗ ಸುಮಾರ ನಮ್ಮನ್ನ ಎಂದೂ ನೋಡ್ಕೊಂಡು ಹೋಗಂಗಿಲ್ಲ ಅವ ಅನ್ನೋದು ಪೂರ್ತಿ ತಲೆಯಾಗ ಬರ್ಬೇಕು. ಹಂಗ ಒಂದಿಟ್ಟು ಅವ್ರ ಮ್ಯಾಗಿನ ಪ್ರೀತಿ, ಹಂಗ ಮಗನ ಮ್ಯಾಗಿನ ಪ್ರೀತಿ ದಿನ ಕಡಿಸ್ಕೊತ ಹೋಗುದು ನೋಡಿ. ಈಗ ಆ ಕೆಲಸ ನಿಂದು ಅದನ್ನ ಮಾಡ್ಲಿಕ್ಕೆ ಅಂದ್ರನ ನಮ್ಗೆ ಆಸ್ತಿ ಸಿಗಂಗಿಲ್ಲ ನೋಡು. ನಿಮ್ಮ ತಮ್ಮ ಇಲ್ಲಿ ಜೂಮ್ನ್ಯಾಗ ಅದನ್ನ ನೋಡ್ತೀನ, ಸ್ವಂತ ಮನಿ ತಗೊಂಡಾನ. ನಿಮ್ಮ ತಮ್ಮನ ಹೆಂಡತಿ ರಾಟಿ ಹುಲ್ಲುತ್ತಾಳ. ಅಯ್ಯೋ ಶಿವನ, ಶಾಂಕ್ ಇಷ್ಟೊತ್ತಾತ ಇನ್ನೂ ಊಟಕ್ಕೆ ಬರ್ಲಿಲ್ಲಲ್ಲೇ. ಇವ್ರು ಇಷ್ಟು ಕತ್ತಲ್ದಾಗ ಇಬ್ರು ಗಂಡ ಹೆಂಡತಿ ಇಲ್ಲೇನ್ ಮಾಡಕತ್ತಾರ ಏನು? ಈಗೇನು ನಿನಗೆ ಆಸ್ತಿ ಬೇಕಾ ಬ್ಯಾಡ? ಆಸ್ತಿ ಬೇಕಂದಿ ತಾಯಿ ಮಕ್ಕಳ ನಡುವ ಬಿರು ಕುಟ್ಟಿಸ್ಬೇಕು ನೋಡಿ ನೀನು. ನಿಮ್ಮ ತಮ್ಮಂದು ಸ್ವತ್ತು ಸ್ವರ್ಗದಾಗ ನಿಮ್ಮ ತಮ್ಮ ನಿಮ್ಮಪ್ಪ ನಿಮ್ಮವ್ವ ಕೂಡುವಂಗಿಲ್ಲ. ನಾಳೆ ಸತ್ರು ಅಲ್ಲ ಸತ್ರಲ್ಲಪ್ಪ, ಸಾಯಿ ಮುಂದಾಗ ನಮ್ಮ ಮಗಳ ಹೆಸರಲ್ಲಿನ ಮಾಡ್ಬೇಕು ಅಂತ ಅವ್ರ ತಲೆ ಬರ್ಬೇಕು. ಹಂಗತಿ ಮಾಡ್ಬೇಕು. ಏನು ಆಸ್ತಿ ಬಗ್ಗೆ ಮಾತಾಡಕತ್ತಾರ? ಏನಿರ್ಬೋದು? ದಿನ ಒಂದೊಂದು ನಾಟಕ ಮಾಡಕಲಿ. ಆಮೇಲೆ ತಾಯಿ ಮಕ್ಕಳ ನಡುವ ಆದಷ್ಟು ಬಿಡುಕು ಬಿಡಿಸು. ನೀನೆ ಎತ್ ಕಟ್ಟಿದಲ್ಲ ಹಂಗತಿ ಎತ್ ಕಟ್ಟಕ್ಕಲಿ. ನಿಮ್ಮ ಅವ್ಗ ತಲೆಯಾಗ ತುಂಬ್ತಾ ಹೋಗು ದಿನ. ನೋಡ್ಬೇಕಿ ಎಂದೂ ನಿನ್ನ ಸಾಕಂಗಿಲ್ಲ ನೋಡಿ, ಹಿಂಗತಿ ಅದಾರ ಇವರು ಅಂತ ಹೇಳಿ ಪೂರ್ತಿ ತಲೆಯಾಗ ತುಂಬಬೇಕು. ನಿಮ್ಮವ್ಗ ಹೌದು ನನ್ನ ಮಗ ನನ್ನ ಒಟ್ಟ ನೋಡಂಗಿಲ್ಲ, ನನ್ನ ಸೊಸಿ ಯಾವತ್ತು ನನ್ನ ನೋಡಂಗಿಲ್ಲ ಅಂತ ತಲೆಯಾಗ ಬರ್ಬೇಕು. ನಿಮ್ಮವ್ಗ ಹಂಗತಿ ಮಾಡ್ಬೇಕು ನೋಡಿ ನೀನು. ತಾಯಿ ಮಕ್ಕಳ ನಡುವ ಬಿರುಕು ಹುಡ್ಸಾಕಂತೇಳಿ ಅಲ್ಲಿಂದ ಇಲ್ಲಿ ಬಂದಿವೆ ನಾವು. ಆ ಕೆಲಸ ಆದಷ್ಟು ಲಘು ಮಾಡಕ್ಕಲಿ. ನಿಮ್ಮವ್ವ ನಿನ್ನ ಹೆಸರಲ್ಲಿ ಆಸ್ತಿ ಮಾಡ್ಬೇಕು. ಹಂಗತಿ ಮಾಡ್ಬೇಕು ನೋಡು, ನಾ ಹೇಳ್ತಾನೆ. ಯವ್ವ ಎಂತ ಗುಳೆ ನರಿಗಳದಾವ ಇವ್ ಎರಡು. ಆ ಇವರು ನಾಟಕ ಮಾಡ್ಕೊಂಡ ಇಲ್ಲಿ ಬಂದಾರ ನಮ್ಮ ಅತ್ತಿ ನಮ್ಮ ಮಾವನ್ ಕರ್ಕೊಂಡು. ಅಂದ್ರ ನನ್ನ ಗಂಡನ್ನ ನಮ್ಮ ಅತ್ತಿ ನಮ್ಮ ಮಾವನ ಇದ್ರಿಗೆ ಸಣ್ಣವ್ರಾಯಿ ಮಾಡೋದು. ಸತ್ರು ನಮ್ಮ ಅತ್ತಿ ನಮ್ಮ ಮಾವನ್ ನಮ್ಮನ್ನ ನಂಬಾರ್ದು. ಹಂಗತಿ ಮಾಡ್ಕೊಂಡು ಆಸ್ತಿ ಹೊಡ್ಕೊಂಡು ಹೋಗಕ್ ಬಂದಾರ ಇವ್ರು. ಈಗ ಗೊತ್ತಾತ್ ನನಗ. ಇವ ನೋಡು ಅಬ್ಬಬ್ಬಬ್ಬ ಎಷ್ಟು ಚಂದ ಮಾತಾಡ್ತಾನ. ಏನ್ ದೊಡ್ಡ ಮನುಷ್ಯನ ಗತಿ ಮಾತಾಡ್ತಾನ. ಇವನ್ ಹತ್ರ ಇಷ್ಟು ಹುಣ್ಣಾರ ಐತ್ ನೋಡು. ಅಲ್ಲ 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 ಹಗರ ಪೋಟ್ ಅಂತ ಇಲ್ಲಿ ನೀನು. ನಾನು ಏನೋ ಅನ್ಕೊಂಡಿದ್ದೆ, ಚಲೋ ಮನುಷ್ಯ ಅದನ ಅಂತ ಅನ್ಕೊಂಡಿದ್ದೆ. ಚಲೋ ಮನುಷ್ಯ ಅಲ್ಲಿವ. ಬಾರಿ ಪಕ್ಕ ಅದನ ಅಂತಿಗೆ ತಕ್ಕಂತೆ ಕ್ವಾಂತಿ ಅಂತ ಯಾರ್ದಾರ ಹೇಳಿ ತಿಂದು ಆಣಿ ಮಾಡೋರು ಇವ್ರು ಇಬ್ರು ಗಂಡ ಹೆಂಡತಿ. ಅದಕ್ಕೆ ಆಸ್ಪದ ಕೊಟ್ಟಿನಿ. ಇವ್ರು ಹೂಡಿದ ತಂತ್ರಕ್ಕೆ ನಾ ಪ್ರತಿತಂತ್ರ ಹೂಡ್ತೀನಿ ನೋಡಕಂತ. ಇನ್ ಮ್ಯಾಗಿದ್ದ ನಮ್ಮ ಅತ್ತಿ ಮಾವನ್ನ ನಾ ಚಲೋ ತಗೊಂಡ್ ನೋಡ್ಕೊಂತೀನಿ. ಈಕಿ ನಮ್ಮ ಹೆಣ್ಣು ಮಗಳು ಏನೋ ನಾಟಕ ಮಾಡಿದ್ರು ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಸೊಸಿನ ಚಲೋ, ನನ್ನ ಮಗನ ಚಲೋ ಅನ್ನೋಂಗೆ ಮಾಡಿ ತೋರಿಸ್ತಾನೆ. ಈ ವಿಚಾರನ ಶಂಕರಿಗೆ ಹೇಳ್ಬೇಕು. ಇನ್ನೈತೆ ಬಾ. ಇನ್ನು ಹುನ್ನಾರ ಹುಡೀರಲ್ಲ, ಇನ್ನು ನೋಡಕಂತೆ ನಿಮ್ಮ ವ್ಯವಸ್ಥೆ ಹೆಂಗೆ ಮಾಡ್ತೀನಿ. ನಿಮ್ಮ ತಂತ್ರ ನಿಮ್ಗೆ ತಿರುಗಿಸಿ ಕಳಿಸ್ತೀನಿ. ಈಗಿನ ಕಾಲದಾಗ ಯಾ ಅಂತಂಬ್ರು ನಂಬೋಂಗಿಲ್ಲ, ಯಾ ತಂಗಿರ್ನು ನಂಬೋಂಗಿಲ್ಲ. ಎಂತಕಿರ ನೋಡಿಕಿ ಸ್ವಂತ ಅವ್ರ ತಮ್ಮಗ ಕೇಳಿ ಬಯಸ್ತಾಳ. ಥೂ, ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡೋದ? ಗಂಡನ ಕೂಡಿ ಇಂಥ ನಾಟಕ ಆಡಕತ್ತಾಳ. ನಾಟಕ ಗೀತಿ ಆಡಾಡು. ಅದೆಷ್ಟು ಆಟ ಆಡ್ತೀಯಾರ ಆಡ್ರಿ ಇಬ್ರು ಗಂಡ ಹೆಂಡ್ತಿ. ಏನು ಮಾಡ್ಬೇಕಂತ ಗೊತ್ತಾತ. ಇಬ್ರು ಗಂಡ ಹೆಂಡ್ತಿ ಅದಕ್ಕೆ ನಮ್ಮ ಊರಾಗ ಟೆಂಟ್ ಹುಡ್ಯಾರ ಇವರು. ಈಕಿ ತವ್ರ ಮನಿ ಬಿಟ್ಟು ಎದಕ್ಕೆ ಚಟ್ ಅಂದಿಲ್ಲ. ಇದನ್ನೆಲ್ಲ ಇಟ್ಕೊಂಡ ನಾಟಕ ಮಾಡ್ಕೊಂಡ ಇವರು ನಮ್ಮ ಶಂಕರನ್ನ ಮನಿ ಬಿಟ್ಟು ಹೊರಗೆ ಹಾಕ್ಯಾರಲ್ಲ. ನಮ್ಮ ಅತ್ತಿ ನಮ್ಮ ಮಾವನ ಕೈಲಿ ಹೊರಗೆ ಹಾಕ್ಸ್ಯಾರ ಇವರು. ನೀವು ಯಾವಾಗ ಹಿಂಗತಿ ಮಾಡಿರಲ್ಲ ತಡ್ರಿ, ನಮ್ಮ ಅತ್ತಿ ನಮ್ಮ ಮಾವನ ಕೈಲಿನ ನಿಮ್ಮಿಬ್ರನ್ನ ಹೊರಗೆ ಹಾಕ್ಬೇಕು. ಹಂಗತಿ ಮಾಡ್ತೀನಂತ. ನಮ್ಮ ಗೌರಿಗೆ 7 ಆಗೈತೆಪ್ಪ. ಈಗ ಕುಬ್ಸ ಮಾಡ್ಬೇಕು. ಆಯ್ತು ತಗೋಬೇ ಮಾಡೋಣಂತ. ಅದ್ರಾಗ ಏನೈತಿ? ಈ ಕಾರ್ಯನ ತವ್ರ ಮನೆಯಾರ ಮಾಡ್ಬೇಕಪ್ಪ. ಮತ್ತು ನೀನು ಹೆಂಡತಿ ಅವ್ರು ಕೂಡ ಜಗಳನ ತಕ್ಕೊಂಡ್ಲು. ಈಗೇನು ಮಾಡೋದು? ಅವ್ರು ನಮ್ಮ ಮನೆಗೆ ಬರಬೇಡ ಅಂತ ಹೇಳ ತಾಯಿನ. ಮತ್ತು ಹೆಂಗೆ ಬರ್ತಾರಪ್ಪ? ಈಗ ನಾವು ಕರೆದ್ರ ಬರ್ತಾರನ ಅವ್ರು. ಮತ್ತು ನೀನು ಹೆಂಡತಿ ಜಗಳಕ್ಕೆ ನಿಂತ್ರೆ ಏನು ಮಾಡೋದು? ಬ್ಯಾಡ ಬೇವ, ಮನಿ ಕರೆದು ಅವಮಾನ ಮಾಡಿಸೋದು ಸರಿಯಲ್ಲ. ಈಕೆ ಹಂಗ ಮಾಡೋಕಿನ್ನ ನೀನು ಸೊಸಿ ಬೇಡ. ನಾವು ಮಾಡೋಣ ತಗೋ. ಅದೆಲ್ಲ ನಿಮ್ಮ ತಂಗಿ ಮಾಡಿದ್ರೆ ನಡೀತೈತಿ. ಈ ಮನೆಗೆ ಆಕಿನೂ ಬರಂಗಿಲ್ಲ ಅಂತ ಹೇಳ ಹೆಂಗೆ ಮಾಡೋದಪ್ಪ ಅಂತೀನಿ ನಾನು. ಈ ಕಾರ್ಯಕ್ರಮ ಮಾಡೋರು ಯಾರಪ್ಪ ಬೇಕಲ್ಲ, ಅದಕ್ಕೆ ನಿಮ್ಮ ತಂಗಿನ ಬರ್ಬೇಕು. ಏನು ಮಾಡೋದಪ್ಪ? ನೀನು ಹೇಳ್ತೀರ ಜಳ ತಗೋತಾಳ, ಅದಕ್ಕೆ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಕತ್ತೀನಿ. ಅದ್ರಾಗ ಏನೈತಿ ಬ್ಯಾಕಿದೆ? ಯಾಕೆ ಕೇಳ್ತಿ? ತಂಗಿನ ಹೋಗಿ ನಾ ಕರ್ಕೊಂಡ್ಬರ್ತೀನಿ ಆತ. ಏನು ಅವಾಗಿಂದ ಗುಣು ಎಬ್ಬಿಸ್ಬಿಟ್ರಲ್ಲ ತಾಯಿ ಮಗ. ಏನೋ ಯಾವಾಗಲೂ ಕಚರೆ ಪಿಚರೆ ಮಾತಾಡ್ಕೊಂತ ಕುಂದ್ರಿ ಬಿಡು. ಈ ಸೀರೆ ಉಟ್ಕೊಳೋದಂದ್ರೆ ನಮಗೆ ದೊಡ್ಡ ತೆಲ್ವ್ಯಾನಿ. ನೈಟಿ ತಂದು ಕೊಡಂದ್ರೆ ಈ ಸೀರೆ ತಂದು ಕೊಟ್ಟಾನ. ಏನಿದ್ರು ಪ್ಯಾಂಟು ಶರ್ಟ ಬರೋಬ್ಬರಿ ಹಾಕವು. ಅಯ್ಯೋ ಇದು ಹೊಟ್ಟೆ ಹಂಗ ದಿನಕ್ಕೆ ಮುಂದಕ್ಕೆ ಬರಾಕತ್ತತಿ. ಯಾವ ಗಾಮ ಆಗವಲ್ಲು ಬಟ್ಟಿ. ಅಯ್ಯೋ ಈ ಹೊಟ್ಟೆನ ಕೂಸು ಯಾವಾಗ ಕಡಿಗೆ ಆದಿತ್ತೋ, ಯಾವಾಗ ಇವ್ರ ಕೈಯಾಗ ಕೊಟ್ಟು ನನ್ನ ಪಾಡಿಗೆ ನಾ ಇದ್ದೇನೋ ಅನಿಸ್ಬಿಟ್ಟತಿ. ಹಂಗೆ ಮಾಡಂಗಿಲ್ಲ, ನಾನು ಓದೀನಿ. ಈ ಕೂಸು ಇವ್ರ ಕೈಯಾಗ ಕೊಟ್ಟು ನಾನು ಇವ್ನ ಬಿಟ್ಟು ಹೋಗ್ಬಿಡ್ತೀನಿ. ನಾನು ನೌಕರಿ ಸೇರ್ಕೋತೀನಿ. ನನ್ನ ಕಾಲ ಮ್ಯಾಲ ನಾನು ನಿಂದಿರ್ತೀನಿ. ಇದ್ಯಾವ ನನ್ನ ಮಗಗೆ ಬೇಕು? ಕೂಸು ಹುಟ್ಟಲೆ, ಅದಕ್ಕೆ ಹಾಲು ಕುಡಿಸಲಿ, ಅದು ಚೀಮೆ ಆಡ್ಲಿ, ಅದ್ರ ಕಕ್ಕ ತೊಳಿಲಿ, ಅದು ಯಾಕೆ ಬೇಕು? ನನಗೊಂದು ಕೂಸು ಹಡದು ಕೊಟ್ಟು ಬೇಕಾತವಲ್ಲಿ ಹೋಗಂತ ನೀವು ಗಿರಿ. ನಾ ಹಂಗೆ ಮಾಡ್ತೀನಿ.
ಬೇಡಪ್ಪ ಕಾದ ಮನಿ ಕಲ್ಲು ಹೊಡಿತಿ ಅಂತ ಹೇಳಿ ಜಗಳ ತಕೊಳೋದು ಬೇಡ. ಒಂದು ಮಾತು ನಿನ್ನ ಹೆಂಡತಿಗೆ ಅಂತೀಯ ನೋಡು. ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತಂದ ನಿಮ್ಮ ತಂಗಿ. ಅದಕ್ಕೆ ಎಲ್ಲರ ಬೇರೆ ಕಡೆ ಮಾಡೋಣ ಅಂತ ನನ್ನ ಆಸೆಯಪ್ಪ. ನಿಮ್ಮ ಅಪ್ಪನೂ ಬರ್ತಾನಂತ. ಅದಕ್ಕೆ ಒಂದಿಟ್ಟು ನಿಮ್ಮ ಲಗ್ನ ಅಂಕರು ಕಣ್ ತುಂಬ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲ ಮಂದಿ ಮಕ್ಕಳನ್ನ ಕರೆಸಿ ದೊಡ್ಡ ಪ್ರಮಾಣದಾಗ ಕೂಸ ಮಾಡ್ಬೇಕನ್ನೋ ಆಸೆ ನಂದು. ಆಯ್ತು ತಡಿ ಒಂದು ನಿಮಿಷ. ಏ ಗೌರಿ, ಗೌರಿ ಬಾ ಇಲ್ಲೇ. ಯವ್ವ ದೇವ್ರ, ಇದೇನು ದಿನಕ್ಕೆ ಈ ನಮ್ಮನೆ ಹೊಟ್ಟಿ ಗುಡ್ಡ ಆಗಾಕತ್ತತಿ. ಅಡ್ಡಾಡಕ್ಕೆ ಸತ್ಯಕರ ಆಗವಲ್ದು ನನಗೆ. ಏನು ನೀವು ಎಷ್ಟು ದೊಡ್ಡದಾಗತ್ತ ಇದು ಹೊಟ್ಟಿ? ಹಂಗವ ದಿನದಿನಕ್ಕೆ ಹೊಟ್ಟಿ ದೊಡ್ಡದಾಕತಿ. ಮತ್ತು ಹೊಟ್ಯಾಗ ಕೂಸು ಬೆಳಿತಿರ್ತತಲ್ಲ, ಮತ್ತು ಹಂಗತಿ ಆಗುದ. ಏನು ಕರ್ಮನೋ ಏನೋ, ಏನು ಕರ್ದಿದ್ದು ಹೇಳು. ಈಕೆಗೆ ಕೂಸಿನ ಬಗ್ಗೆ ಏನೇನೂ ಇಲ್ಲ. ಅಯ್ಯೋ ಭಗವಂತ, ಇನ್ನು ನನ್ನ ಮೊಮ್ಮಗ ಹುಟ್ಟಿಂದ ಅದ್ರ ಕತೆ ಏನೈತೆ ಏನಾರ ಯಾಕೆ ಹೋಲ್ದಾಗ ಹೊಟ್ಟೆ ನಿಸಾ ಕಡೆಗೆ ಬಿದ್ದರೆ ಸಾಕಾಗೈತಿ. ನನ್ನ ಮೊಮ್ಮಗು ಆರೋಗ್ಯದಿಂದ ಹುಟ್ಟಿದ್ರೆ ಸಾಕು. ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿಪ್ಪ ಭಗವಂತ, ಅದನ್ನ ಕೇಳ್ಕೊಳಕತ್ತೀನಿ ನಾನು. ಮತ್ತು ನಿನಗೆ ಈಗ 7 ತಿಂಗಳು ರನ್ನಿಂಗ್, ಅದಕ್ಕೆ ಕೂಸ ಮಾಡ್ಬೇಕಂತ ಅನ್ನಕತ್ತಾಳ ಅವ್ವ. ಮತ್ತು ನಿಮ್ಮ ತವ್ರ ಮನೆಯವ್ರನ್ನ ಕರ್ಸಿದ್ರೆ ಏನು ಅಭ್ಯಂತರ ಇಲ್ಲಲ್ಲ? ನಮ್ಮ ತವ್ರ ಮನೆಯವ್ರು ಇವನಿಗೆ ಕಾಲಿಡೋಂಗಿಲ್ಲ. ಅವ್ರು ಏನಾರು ಕುಸ ಮಾಡ್ತೀನಿ ಅಂದ್ರೆ ನಾ ಮಾಡಿಸ್ಕೊಳಂಗಿಲ್ಲ. ಅಲ್ಲ ಕವ್ರಕ್ಕ, ಎಲ್ಲ ಹೆಣ್ಮಕ್ಳು ತವ್ರ ಮನೆಯಿಂದ ಅರ್ಶಿನ ಕುಂಕುಮ ಬರಲಿ, ತವ್ರ ಮನೆಯವ್ರು ಬಂದು ನನಗೆ ಸೀರೆ ಮಾಡ್ಬೇಕನ್ನೋ ಆಸೆ ಇರ್ತೈತಿ. ನೀನು ನೋಡಿದ್ರೆ ಹಿಂಗತಿ ಅಂತೇಳ್ಬೆ. ನನಗೆ ನಮ್ಮ ಒನ್ನಾಕಿ ಎಷ್ಟು ಮಾಡ್ಯಾಳ ಅಂತ ನನಗೆ ಗೊತ್ತೈತಿ. ನಿಮ್ಗೇನು ಗೊತ್ತೈತಿ? ಗೊತ್ತಗೋಣಚಾರ ಇರ್ಲಾರ್ದ ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಈಗ ನಾ ಹೇಳ್ತೀನಿ ನೋಡು. ಕುಸ ಮಾಡೋಂಗಿತ್ತಂದ್ರೆ ನೀವು ಮಾಡ್ರಿ. ಇಲ್ಲ ಅಂದ್ರೆ ನಂಗೆ ಯಾ ಕುಸನೂ ಬೇಡ, ಯಾ ನಿಬ್ನೂ ಬೇಡ. ಆಯ್ತು ನೀನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಮತ್ತು ಕಾರ್ಯ ಅದು ಮಾಡಕ್ಕೆ ನಮ್ಮ ತಂಗಿ ಕರ್ಸುನ. ಇರ್ಲಿ ಬರಲಿ. ಅಂತ ಹೇಳ್ತೀನಿ. ಬಂದ್ಮೇಲೆ ಅವಮಾನ ಮಾಡಕ್ಕೆ ಬರ್ತದೆ ಅಂತ. ನಾ ಯಾವಾಗ ಬೇಡ ನೀನು? ಆಯ್ತು ಕರ್ಸು. ಮತ್ತು ಆಕಿನ ನಿಮ್ಮ ತಂಗಿ ಅಂದಿದ್ದು, ಅಯ್ಯ ನಾನು ಈ ಮನೆಗೆ ಹೆಜ್ಜೆ ಇರಂಗಿಲ್ಲ ಅಂತೇ. ಮತ್ತು ನೋಡಿ ಹೆಂಗೆ ಬರ್ತಾಳ, ಏನು ಮಾಡ್ತಾಳ, ಏನಿಲ್ಲ. ಅದಕ್ಕೆ ಅವು ಏನನ್ನಕತ್ತಾಳ ಅಂದ್ರೆ, ಲಗ್ನನೂ ನಾವು ಸಿಂಪಲ್ ಆಗಿ ಆದ್ವ್ಯಾ, ಅದಕ್ಕೆ ಧೂಮ್ಧಾಮಾಗಿ ಇದನ್ನು ಕುಬ್ಸ ಮಾಡ್ಬೇಕಂತ ಅನ್ನಕತ್ತಾಳ ಅವ್ವ. ಕಲ್ಯಾಣ ಮಂಟಪದಾಗ ಧೂಮ್ಧಾಮಾಗಿ ಮಾಡ್ಬೇಕು ಅಂತ ಅನ್ನೋದೈತಿ. ಸರಿ ಆಯ್ತಾ, ಕರ್ಸು. ಹಂಗೆ ಮಾಡ್ರಿ. ಬರ್ಲಿ ನಿಮ್ಮ ತಂಗಿ ಆಯ್ತಾಕಿದ. ಮಾನಾಡ ಮಂದ್ಯಾಗೆ ಮರ್ಯಾದೆ ತೆಗಿಲಿಕ್ಕಂದ್ರೆ ನನ್ನ ಹೆಸರು ಗೌರಿನ ಅಲ್ಲ. ಸರಿ ಆಯ್ತಾ. ನೋಡೋ, ನಾ ಹೇಳ್ತೀನಿ, ನನಗೆ ಮಾತ್ರ ಚಲೋ ಸೀರೆನ ತರ್ಬೇಕು. ನೀವು ಮತ್ತು ಹಂತಿಂತ ಸೀರೆ ತರಕ್ಕೆ ಹೋಗ್ಬೇಡ್ರಿ. ರೇಷ್ಮೆ ಸೀರೆನ ತರ್ತೀವಿ ತಗೋರ್ವ. ರೊಕ್ಕಿಲ್ಲ ಅಂತ ಹೆಚ್ಚು ತಂದಾಗ ಸುಮ್ಮನೆ ಕಾಡು ದೇವ್ರ ಕಾಟಾಚಾರಕ್ಕೆ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ತೀನಿ ನೋಡು. ಮತ್ತು ಎಲ್ಲ ಧೂಮ್ಧಾಮಾಗಿ ಮಾಡ್ಬೇಕು. ಎಲ್ಲ ಮಂದಿ ಮಕ್ಕಳನ್ನ ಕರ್ಸಿರ್ತೀರಿ ಅಂದ್ರೆ ಮತ್ತೆ ಧೂಮ್ಧಾಮಾಗಿ ಮಾಡ್ಬೇಕು. ನೀವು ಆಟ ಮಾಡ್ತೀವಿ ತಗೋ ತಂಗಿ. ನಮಗೂ ಅದು ಆಸೆ, ನೀವು ಒಟ್ಟನ್ನು ಕರೆದು ಊಟ ಹಾಕ್ಬೇಕು ಅನ್ನೋ ಆಸೆನ. ಮನಿ ಸಾಂದೈತೆ, ಅದಕ್ಕೆ ಕಲ್ಯಾಣ ಮಂಟಪದಾಗ ಇಟ್ಕೋಬೇಕಂತೇಳಿ ಮಾಡೀವಿ. ನೋಡ್ವಾ, ಮತ್ತು ನೀ ತಪ್ಪು ತಿಳ್ಕೊಬೇಡ. ಬಂದಾರ ಮುಂದೆ ಸಿಟಕ್ ಪಟಕ್ ಮಾಡಕ್ಕೆ ಹೋಗ್ಬೇಡಿವ. ಅವ್ರು ಕೂಡ ಚಂದಾಗ ಮಾತಾಡ. ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ಹೆಂಗೆ ಬಿಡ್ಬೇಕಂತ ಹೇಳಿ ನೀವು ಹೇಳ್ಕೊಡ್ಬೇಕ ನನಗೆ. ಯಾಕ ನನಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲನ? ಈ ಒಣ ಮಾತು ಬಿಡು. ಬಂದವ್ರು ಕೂಡ ಒಟ್ಟೆ ಚಂದ ಮಾತಾಡಂಗಿಲ್ಲ ಮನಿ ಬಂದವ್ರು ಕೂಡ. ಅದಕ್ಕೆ ಅವ್ವ ಹೇಳಿದ್ಲು. ಅವ್ವ ಏಟ್ ಹೇಳ್ತಾಳ ಅಟ್ ಕೇಳ. ಬರೀ ಅಹಂಕಾರದಲ್ಲಿ ಮಾತಾಡ್ತಿ ಮನಿ ಬಂದವ್ರು ಕೂಡ. ಅದಕ್ಕೆ ಹೇಳಿಲ್ಲ ಅವ್ವ. ಆತ. ಆದ್ರೆ ನಿಮ್ಮ ಕಡೆದವ್ರು ಯಾರು ಏನಾರ ಅಂದ್ರೆ ನಾನು ಏನು ಅನಿಸ್ಕೊಳಂಗಿಲ್ಲ. ಮೊದಲೇ ಹೇಳ್ತೀನಿ, ಅಲ್ಲೇ ಮಕ್ಕ ಕೊಡ್ದಂಗೆ ಮಾತಾಡ್ತೀನಿ ನಾನು. ಯಾರು ಏನು ಅಂತಕ್ಕದ್ದಲ್ಲ ನನ್ಗೆ. ಅಯ್ಯವ ನಮ್ಮರ ಯಾರು ಏನು ಅನ್ನಂಗಿಲ್ಲ ತಗೋರವ.